ಮೊದಲನೇದಾಗಿ ನನಗೆ ಪ್ರೀತಿ ಪತ್ರದ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಾನು ಮಾತಾಡೋ ಮುಂಚೆ JP ಅವ್ರ ಪರವಾಗಿ ನಾನೇ ಕ್ಷಮೆ ಕೇಳ್ತಾ, ತಡವಾಗಿ ಬಂದರೂ ಕೂಡ ಅವ್ರ ಕೆಲಸದ ಕಾರ್ಯನಿಮಿತ್ತ ದುಡ್ಡು ಅನ್ಯತಾ ಭಾವಿಸ್ಬಿಡಿ. ನಿಮ್ಮ ಸಮಯದ ಪ್ರಜ್ಞೆ ನನಗೆ ಗೊತ್ತು. ಒಬ್ಬೊಬ್ಬರು 11 ಗಂಟೆ 50 ಗಂಟೆ ವೇಸ್ಟ್ ಆಯಿತು ಅಂತ ಅನಿಸಿದೆ. ಅದನ್ನು ಮರೆತು ಈ ಸಿನಿಮಾಕ್ಕೆ ದಯವಿಟ್ಟು ಬೆನ್ನೆಲುಬು ನಿಂತ್ಕೊಂಡು ಸಹಾಯ ಮಾಡಬೇಕು. ನಮ್ಮ JP ಅವರು ಭಾಳ ಸರಳ ಜೀವಿ, ಹೃದಯ ಶ್ರೀಮಂತಿಕೆ, ಭಾಳಷ್ಟು ಬಡಬಗರಿಗೆ ದಾನ ಮಾಡುವಂಥ ಪ್ರವೃತ್ತಿ ಉಳ್ಳವರು. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲೂ ಒಳ್ಳೆಯ ಭವಿಷ್ಯ ಇರೋದ್ರಿಂದ ನಮ್ಮ ಆತ್ಮೀಯ ಸ್ನೇಹಿತ, ದಯವಿಟ್ಟು ಅವರಿಗೆ ಎನ್ಕರೇಜ್ ಮಾಡಿದ್ದು ಕೇಳ್ತಾ, ಎರಡನೇದಾಗಿ ಓವರ್ ಟು ಮಿಸ್ಟರ್ ನಮ್ಮ ಡೈರೆಕ್ಟರ್ ಜನಾರ್ದನ್, ಅವರದ್ದು ಎಕ್ಸಲೆಂಟ್ ವಂಡರ್ಫುಲ್ ಗೈ. ಯಾವಾಗಲೂ ಪಾಸಿಟಿವ್ ಮಾತಾಡ್ತಾ ಇರ್ತಾನೆ, ನೆಗೆಟಿವ್ ಮಾತಾಡೋದಿಲ್ಲ. ಎನಿಥಿಂಗ್ ಪಾಸಿಟಿವ್ ಥಿಂಕಿಂಗ್. ಯಾವತ್ತು ಮನುಷ್ಯನಿಗೆ ಸೋಲು ಗೆಲುವು ಇದ್ದೇ ಇರುತ್ತೆ. ಥಿಂಕಿಂಗ್ ಥಾಟ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇರಬೇಕು. ಆ ಪಾಸಿಟಿವ್ ಇರೋದು ಭಾಳ ಕಡಿಮೆ. ಅದರಿಂದ ಅವರು ಒಂದು ಕೆಲಸದ ಮೇಲೆ ಕಾನ್ಫಿಡೆಂಟ್ ಆಗಿ ನಾನು ಸಿನಿಮಾ ಬಿಟ್ಟರೆ ಇಲ್ಲ, ಸಿನಿಮಾನೇ ನನ್ನ ಲೈಫು, ಸಿನಿಮಾಗೋಸ್ಕರ ನಾನು ಇದ್ದೀನಿ, ಇದರಿಂದ ಜೀವನಕ್ಕೆ ಸಾಕಷ್ಟು ಕೋಟಿಗಳು ಕಳೆದಿದ್ದಾನೆ, ಎಷ್ಟೇ ಕಷ್ಟಗಳಿದ್ರು ಕೂಡ ನಗಾಗ್ತಾ ಇರ್ತಾರೆ. ಅದೇ ಅವ್ರ ದೊಡ್ಡ ಗುಣ. ಅವ್ರ ಮೇಲೆ ನಂಬಿ ಬಂಡವಾಳ ಹಾಕಿರೋಂಥ ರಾಮ್ ಆ್ಯಂಡ್ ಈ ಕಡೆ ಬೈರಪ್ಪನವರು ಇಬ್ಬರು ಗೌಡ್ರುಗಳ ಪಕ್ಕದಲ್ಲಿದ್ದಾರೆ. ಭಾಳ ಗಟ್ಟಿಯಾಗಿದ್ದೀರಾ. ಖಂಡಿತ ನಮ್ಮ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಲೇಬೇಕು. ಜೊತೆ ಬೆನ್ನೆಲುಬಾಗಿ JP ಅವರಿದ್ದಾರೆ. ನಿಜವಾಗ್ಲೂ ನಿಮ್ಮ ಹಾಕಿದ್ದ ಸಿನಿಮಾ ಏನು ಭಗೀರಥ ಸಿನಿಮಾ ನೋಡಿದಾಗ ಒಂದು ವುಮೆನ್ ಓರಿಯೆಂಟೆಡ್ ಮೂವಿ ಅಂತ ಕಾಣುತ್ತೆ. ಹೆಣ್ಣು ಮಗಳಿಗೆ ಯಾವ ಥರ ಸೇವೆ ಮಾಡ್ತಿದೆ, ಯಾವ ಥರ ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಮಾಡಿದೆ. ನಿಜವಾಗ್ಲೂ ಎಕ್ಸಲೆಂಟ್ ಫೈಟ್ಸ್ ಎಲ್ಲ ನೋಡಿದೆ. ತುಂಬ ವಂಡರ್ಫುಲ್ ಆಗಿ ಫೈಟ್ ಮಾಡಿದ್ದಾರೆ, ಬ್ಯಾಕ್ ಮಾಡಿದ್ದಾರೆ. ಅದರಿಂದ ಸಿನಿಮಾ ಮಾಡೋ ಹುಡುಗಾಟ ಅಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೂ ಧೈರ್ಯ ಬೇಕು, ಸಿನಿಮಾ ಮಾಡೋ ಬಂಡವಾಳ ಹಾಕೋದು ಧೈರ್ಯ ಬೇಕು. ಅದರಿಂದ ಆ ಕೆಲಸಗಳನ್ನು ಮಾಡಿರೋದು ನಿರ್ಮಾಪಕರಿಗೆ ಹಾಕಿದ ಬಂಡವಾಳ ದುಡ್ಡು ಬರಬೇಕು. ಅದ್ರ ಜೊತೆ ಶ್ರೇಯ ಅಂತ ಹುಡುಗಿದ್ದಾಳೆ, ಅವಳು ಕೂಡ ನಮ್ಮ ಹಳೆ ಇದೆ, ಭಾಳ ವರ್ಷಗಳ ಪರಿಚಯ. ಅವರೆಲ್ಲ ಇದೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ. ಇನ್ನೊಬ್ಬ ಅಂದರೆ ನಮ್ಮ ಪ್ರದೀಪ್ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಎಕ್ಸಲೆಂಟ್ ಟೆಕ್ನಿಷಿಯನ್ ಅವರು ಆ್ಯಂಡ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟ್ರು. ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ಭಾಳ ಭವಿಷ್ಯ ಇದೆ. ನಮ್ಮ ಕಾರಂಜಿ ಸಿನಿಮಾ ಮಾಡಿದಾಗ ಅವ್ರು ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ರು. ನಾನು ನೀವೇ ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡೋದು ಅಂತ ಕೇಳಿದೆ. ಹೋದರೆ ಒಳ್ಳೆ ಬ್ಯೂಟಿಫುಲ್ ಸೆಟಪ್ ಸ್ಟುಡಿಯೋ ಅವರು. ನಾನು ನಾಳೆ ಮೋಟ್ಲಿ ಆ ಕಾರಂಜಿ ಸಿನಿಮಾ ಸಾಂಗ್ ಆಲ್ ಸಾಂಗ್ ಸೂಪರ್ ಹಿಟ್. ಅದರಿಂದ ಇವರು ಕಾರಣ ಕರ್ತಿದ್ದೆ, ವೀರ ಸಮರ್ಥ ಮ್ಯೂಸಿಕ್ ಡೈರೆಕ್ಟ್ರು. ಅವತ್ತಿಂದ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಬತ್ತು ಕೊಟ್ಟರು ಅಂತ ಸಿನಿಮಾ ಕಾರಂಜಿ. ಅವರು ಕೂಡ ಅದ್ರ ಮುಂದೆ ನೆನೆಸ್ಕೊಂಡ್ರಲ್ಲ, ಮನುಷ್ಯ ಯಾವಾಗಲೂ ಹಳೇದು ನೆನೆಸ್ಕೊಳ್ತಾರಲ್ಲ, ಅದನ್ನು ಅಂಥವ್ರು ಯಾವತ್ತೂ ಒಳ್ಳೇದಾಗತ್ತೆ. ನಾನು ಕೂಡ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇರ್ತೀನಿ, ಮಾಧ್ಯಮ ಇಲ್ಲ, ಸಿನಿಮಾ ಇಲ್ಲ, ನಿಮ್ಮಿಂದ ನಾನು ಬದುಕಿದ್ದೀನಿ. ಈ 23 ವರ್ಷ ನನ್ನ ಸಿನಿಮಾ ಜರ್ನಿ, 25 ವರ್ಷ ಜರ್ನಿ ಎಕ್ಸ್ಕ್ಯೂಸ್ ಮೀಂದ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಮಾಧ್ಯಮ ಮಿತ್ರರು. ಮಾಧ್ಯಮದವರು ಯಾವತ್ತೂ ನಾವು ಗೌರವ ಕೊಡೋಂಥ ಕೆಲಸ ಯಾವಾಗಲೂ ಮಾಡಬೇಕು. ಏನೇ ಸೋಲು ಗೆಲುವು ಅಂದ್ರೆ ಯಾವಾಗಲೂ ಬೆನ್ನೆಲುಬು ಇರ್ತಾರೆ ಅಂತ ಒಂದು ನಿದರ್ಶನ. ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಹೇಳ್ತೀನಿ, ಎಲ್ಲೋ ಮೂಲ ನಮ್ಗೆ ಕಿವಿಯಲ್ಲಿ ಬಿತ್ತು, ಮಾತಾಡ್ತಾ ಇದ್ರು ಯಾರೋ ಏಟಾಪತ್ರ ಹೀರೋಗಳಿಗೆ ಕಾಯುವಂಥ ಪರಿಸ್ಥಿತಿ ಬರುತ್ತಲ್ಲ ಅಂತಂದ್ರು. ನನಗೆ ಗೊತ್ತಿತ್ತು ಬಿಸಿ ಮ್ಯಾನ್ ಅಂತ. ಇದು ನಿಮ್ಗವ್ರು ನಾನೇ ಕ್ಷಮೆ ಕೇಳ್ಬಿಟ್ಟೆ, ಇವರು ತಪ್ಪು ತಿಳ್ಕೊಬಿಡಿ, ಅಷ್ಟೇ ಮಾತಾಡ ಇಲ್ಲ, ನಾನು ಅದು ಅವ್ರ ಜವಾಬ್ದಾರಿ ನನಗೆ ಗೊತ್ತಿಲ್ಲ. ಅದರಿಂದ ನಾನೇ ಕೇಳ್ಬಿಟ್ಬಿಡಿ, ರೋಡ್ ವರಿ ಐ ನೋ ಅಬೌಟ್ ಯು, ಯುವರ್ ಅನ್ ಎಕ್ಸಲೆಂಟ್ ಮ್ಯಾನ್, ನಿಮ್ಗೆ ಬಂದು ಒಳ್ಳೇದು ಮಾಡ್ತಾನೆ. ಅದರಿಂದ ಭಗೀರಥ ಸಿನಿಮಾ ಕಥೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಫೈಟ್ಸ್ ಚೆನ್ನಾಗಿದೆ. ನಮ್ಮ ಜನಾರ್ದನ್ ಇನ್ನೂ ಎಕ್ಸಲೆಂಟು, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಅದ್ರ ಜೊತೆ ನಮ್ಮ ದಿವ್ಯಾ ಅಲ್ಲೂರು ಭಾಳ ಚೆನ್ನಾಗಿ, ಪಾಪ ಅವರು ಎಕ್ಸಲೆಂಟ್ ಇದು ನಮ್ಮ ಆ್ಯಂಗ್ರಿಂಗು. ನಾನು ಕೂಡ ಒಂದು ಸುಳ್ಳು ಹೇಳ್ಬಿಟ್ಟೆ ಮೊನ್ನೆ, ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ದಯವಿಟ್ಟು ಕ್ಷಮೆ ಇರಲಿ. ನಾನು ಬ್ಯಾಂಕ್ ವಿಚಾರದಲ್ಲಿ ಹೇಳ್ಬೇಕಾಗಿತ್ತು, ಏನೋ ಕನ್ಫ್ಯೂಸ್ ಆಗ್ಬಿಟ್ಟು ನಾನು ಈಗ ನೆನೆಸ್ಕೊಂಡೆ, ಹೀಗೆಪ್ಪ ಮಗ ತೋರಿಸೋದು ಅಂತ. ಅದು ಈಗಲೇ ಕೇಳ್ಕೊತೀನಿ. ಅದರಿಂದ ಮತ್ತೊಮ್ಮೆ ನೀವೆಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಜವಾಬ್ದಾರಿ ವಾಣಿಜ್ಯ ಮೇಲಿರುತ್ತೆ. ನಾನು ಬರಬಾರ್ದು ಅಂತಿಲ್ಲ, ಇಂಥ ಬರಲೇಬೇಕು. ಇಂಥ ಪರ್ಟಿಕ್ಯುಲರ್ಲಿ ಯಾರೋ ದರ್ಶನ್, ಸುದೀಪ್, ನಮ್ಮೆಲ್ಲ ಲೆಕ್ಕ ಇಲ್ಲ ಬಿಡಿ. ಇಂಥ ಸಿನಿಮಾಗಳು ಬಂದಾಗಲೇ ಕಾರಣ ನಮಗೆ ಗುರುಸೋದು ಜಾಸ್ತಿ. ನಾನು ಆ್ಯಕ್ಚುಲಿ ಐ ಎನ್ಕರೇಜ್ ಫಾರ್ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್ಸ್, ನ್ಯೂ ಟೆಕ್ನಿಷಿಯನ್ಸ್. ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ, ಮುಂದೂ ಕೂಡ ಅದನ್ನೇ ಮಾಡ್ತೀನಿ. ನಾನು ಹೀರೋ ಬೇಸ್ ಪಿಕ್ಚರ್ ನಂಬೋದೆಲ್ಲ, ಟೆಕ್ನಿಷಿಯನ್ ಬೇಸ್ ಸಿನಿಮಾ ಅನ್ನುವಂಥ ಹುಡುಗರು ನಾನು ಯಾವತ್ತು ದೊಡ್ಡ ಹೀರೋಗಳಿಂದ ಹೋಗೋಲ್ಲ ಜನಾರ್ದನಿಗೆ. ಅದರಿಂದ ಯಾವರು ದುಡ್ಡಿಗಡ್ಬೇಡಿ. ನೀವು ಒಳ್ಳೊಳ್ಳೆ ಟೆಕ್ನಿಷಿಯನ್ ತನಕ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು. ನೋಡಿ ಪ್ರದೀಪ್ ಮುಂದೊಂದು ದಿನ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ, ಅಲ್ಲಿ ಚೆನ್ನಾಗಿ ಓದೋದು. ಅದು ನೀವು ದೊಡ್ಡ ಡೈರೆಕ್ಟರ್ ಆಗಿರೋದು ಹಾರೈಸ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಇಂಥ ಒಂದು ಸಿನಿಮಾಗಳಿಗೆ ಎಂಕರೇಜ್ ಮಾಡಿ ಬೆಂದರೋಗಿರಿ, ಈ ಸಿನಿಮಾಗಳನ್ನ ಗೆಲ್ಲಿಸ್ಕೊಡಿ. ನಮ್ಮ ಭೈರಪ್ಪನವರಿಗೆ, ಶ್ರೀರಾಮ್ ಅವರಿಗೆ ಹಾಕಿದ ಬಂಡವಾಳ ಬಂದು ಪದೇ ರಮೇಶ್ ಗೌಡ್ರ ಶ್ರೀರಾಮ್ ಅಂತಿದ್ದಲ್ಲ ಹೆಸರು, ನೀನು ಶ್ರೀರಾಮ್ ಜನಾರ್ದನ್, ನೀನು ರಾಮ್ ಜನಾರ್ದನ್.
ಅದರಿಂದ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದನ್ನು ಹಾರೈಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಮರ ಆಗಿ ಬೆಳೆದ ಮೇಲೆ ಯಾರಿಗೂ ಯಾರ ಅವಶ್ಯಕತೆ ಇರಲ್ಲ, ಆದ್ರೆ ಪುಟ್ಟ ಸಸಿ ಇದ್ದಾಗ ಯಾರು ಸಪೋರ್ಟ್ ಮಾಡ್ತಾರೆ ಮೀನ್ಸ್ ಅಲಾಟ್. ಸೊ ಸುರೇಶ್ ಸರ್, ಇದು ಸದಾ ನೆನಪಲ್ಲಿರುತ್ತೆ. ಥ್ಯಾಂಕ್ ಯು ಸೋ ಮಚ್.